ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕಿಂಗ್ ಚಾನಲ್. ಬನ್ನಿ ಇವತ್ತಿನ ಸ್ಪೆಷಲ್ ಏನಂತ ನೋಡೋಣ. ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಬಟನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ. ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಇನ್ನಷ್ಟು ಮತ್ತಷ್ಟು ಮಾಡಿ ನಿಮಗೆ ಏನಾದರೂ ಹೊಸ ಥರದ್ದು ಮಾಡಿ ತೋರಿಸ್ಬೇಕನ್ನೋ ಆಸೆ ನಮಗೂ ಬರುತ್ತೆ. ಮತ್ತು ಈ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೆಳ್ಳುಳ್ಳಿ ಬೇಕು. 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಫುಲ್ ಉಂಡೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಶುಂಠಿ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ 10ರಿಂದ 12 ತೊಗೊಂಡಿದ್ದೀನಿ. ಟೊಮೊಟೊ 2 ತೊಗೊಂಡಿದ್ದೀನಿ. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ವಾಶ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡನ್ನೂ. ಮತ್ತು 4 ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋಷ್ಟು ಇಂಗ್ರೀಡಿಯೆಂಟು. ನೆಕ್ಸ್ಟ್ ಇಲ್ಲಿ ಚಿಕನ್ಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ಗೆ ಆಚೆ ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಮೊಸರು ತೊಗೊಂಡಿದ್ದೀನಿ 1/4 ಲೀಟ್ರಷ್ಟು. ಇಲ್ಲಿ ಬಂದುಬಿಟ್ಟು ಸ್ಪೈಸಸ್ಸು 3 ಪಲಾವ್ ಎಲೆ, 2 ಅನಾನಸ್ ಫ್ಲವರು, 3 ಮರಾಠ ಮೊಗ್ಗು, ಮತ್ತು ಸೋಂಪು, 2 ಏಲಕ್ಕಿ, ಕಲ್ಲು ಇದಿಷ್ಟು ತೊಗೊಂಡಿದ್ದೀನಿ. ಮತ್ತು 1 ಗ್ಲಾಸ್ನಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ 1 ಗ್ಲಾಸ್ ಫುಲ್ಲು. ಮತ್ತು 1.5 ಗ್ಲಾಸಷ್ಟು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಚಿಕನ್ನ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟು ಮತ್ತು ಲೆಮನ್ ಜ್ಯೂಸು, ಫುಲ್ಲು ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸ್ ಹಾಕ್ಕೊಂಡು ಇವಾಗ ಏನು ಆಚೆ ಬಿರಿಯಾನಿ ಮಸಾಲ ನಾನು ತೊಗೊಂಡಿದ್ದೀನಿ ಅದು 3 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ. 3 ಪ್ಯಾಕೆಟ್ ಫುಲ್ಲು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ 1/4 ಲೀಟ್ರ್ ಮೊಸರು ತೊಗೊಂಡಿದ್ನಲ್ಲ, ಅಂದರೆ ಒಂದು ಕಪ್ ಆಫ್ ಮೊಸರು ತೊಗೊಂಡಿದ್ನಲ್ಲ, ಆ ಮೊಸರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಮೊಸರು ಯೂಸ್ ಮಾಡೋದ್ರಿಂದ, ಮೊಸರು ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕೋದ್ರಿಂದ ನಿಮಗೆ ಜ್ಯೂಸಿಯಾಗಿ ಬರುತ್ತೆ ಚಿಕನ್ನು, ಹಾರ್ಡ್ ಅನಿಸಲ್ಲ. ಮತ್ತು ಲೆಮನ್ ಹಾಕೋದ್ರಿಂದ ನಿಮಗೆ ಚಿಕನ್ ಪೀಸಸ್ ಏನು ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಥವಾ ಪಾತ್ರೆಯಲ್ಲಿ ಮಾಡ್ತೀರಾ, ಪೀಸು ಒಡ್ಕೊಳ್ಳಲ್ಲ. ಅದು ಒಡೆಯೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಲೆಮನ್ ಜ್ಯೂಸ್ ಹಾಕಿದ್ರೆ ನಿಮಗೆ ಆ ಪೀಸು ಏನು ಕಟ್ಟಾಗ್ದಂಗೆ ನೀಟಾಗಿ ಪೀಸು ನಾವು ಹೇಗೆ ಹಾಕಿರ್ತೀವಿ ಆ ಥರ ಚೆನ್ನಾಗಿ ಬರುತ್ತೆ. ಮತ್ತು ಮೊಸರು ಹಾಕೋದ್ರಿಂದ ಜ್ಯೂಸಿಯಾಗಿರುತ್ತೆ. ನೋಡಿ ಮ್ಯಾರಿನೇಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಾಗೆ ಒಂದು 15 to 20 ಮಿನಿಟ್ಸ್ ಬಿಡೋಣ. ಅಲ್ಲಿವರೆಗೂ ಒಂದು ಜಾರ್ಗೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಚಕ್ಕೆ ಲವಂಗ ಏನಿತ್ತಿಟ್ಟಿದೆ ಅದನ್ನು ಹಾಕಿ ರುಬ್ಕೊಂಬರೋಣ. ನೋಡಿ ಈ ಥರ ಆಗುತ್ತೆ ಪೇಸ್ಟು. ಅದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಸ್ಪೈಸಸ್ ಹಾಕಿ ಮತ್ತು ಈರುಳ್ಳಿ ಮತ್ತು ಚಿಲ್ಲಿ ಏನಿದೆ ಅದನ್ನು ಹಾಕಿ, ಅಂದರೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಇಲ್ಲೊಂದು ಪಾತ್ರೆಯಲ್ಲಿ ನಾನು ಏನು ಅಕ್ಕಿ ತೊಗೊಂಡಿದ್ದೆ ಅದ್ರ 2ರಷ್ಟು, ಅಂದರೆ 5 ಗ್ಲಾಸಷ್ಟು ನೀರನ್ನು ಆ ಪಾತ್ರೆಯಲ್ಲಿ ಮಳ್ಳೋದಕ್ಕೆ ಇಟ್ಟಿದ್ದೀನಿ. ಏಕೆಂದರೆ ಬಿಸಿನೀರು ಹಾಕೋದ್ರಿಂದ ನೀವು ಏನು ಮ್ಯಾರಿನೇಟ್ ಮಾಡಿದ್ದೀರಾ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಆ ಟೇಸ್ಟ್ ಹಾಗೇ ಇರುತ್ತೆ. ಬಟ್ ತಣ್ಣೀರು ಹಾಕಿದ್ರೆ ನಿಮಗೆ ಸಪ್ಪೆ ಸಪ್ಪೆ ಹೊಡೆಯುತ್ತೆ. ಮತ್ತು ಇಲ್ಲಿ ನೋಡಿ ಇವಾಗ ಅದು ಈರುಳ್ಳಿ ಫ್ರೈ ಆಗಿದೆ ಅಲ್ವಾ, ಅದ್ರ ಜೊತೆಗೆ ಇಲ್ಲಿ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ ಅದು ಚೆನ್ನಾಗಿ ನೋಡಿ ಈಗ ಕಲರ್ ಬಿಟ್ಕೊಂಡು ಅದು ಸಾಫ್ಟ್ ಆಗಿದೆ. ಅದ್ರ ಮೇಲೆ ನಾವು ಕೊತ್ತಂಬರಿ ಪುದೀನ ಏನು ವಾಶ್ ಮಾಡಿ ಇಟ್ಟಿದ್ವಿ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಅಕ್ಕಿನ ನಾನು ನೆನೆಯೋಕೆ ಇಟ್ಟಿದ್ದೀನಿ. ಎಲ್ಲ ಅಕ್ಕಿ 2 ಅಕ್ಕಿನೂ ಮಿಕ್ಸ್ ಮಾಡಿ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡೋವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿದ್ದೆ ಚಕ್ಕೆ ಲವಂಗ ಹಾಕಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಹಸಿ ವಾಸನೆ ಹೋಗೋವರೆಗೂ ನೀವು ನೀಟಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಅದು ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಅದು ಫ್ರೈ ಆಗುವಾಗ ನಿಮಗೆ ಅದು ಲೈಟಾಗಿ ತಳ ಹಿಡಿಯೋ ಥರ, ಅಂದರೆ ಅಂಟ್ಕೊತಾ ಇರುತ್ತೆ ಕುಕ್ಕರ್ಗೆ. ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಥರ ಫ್ರೈ ನೋಡಿ ಇವಾಗ ಆಗಿದೆ ಇದು. ಈ ಥರ ನೀಟಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ಇದು ಏನಿದೆ ಅದು ಯಾವುದು ಒಂಚೂರು ವೇಸ್ಟ್ ಆಗಬಾರ್ದು ಮಸಾಲ. ನೀಟಾಗಿ ಇದನ್ನೆಲ್ಲ ಗೋರಿ ಹಾಕ್ಕೊಂಡು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನು ಇದಕ್ಕೆ ಯಾವುದೇ ನೀರು ಅಥವಾ ಸಾಲ್ಟ್ ಯಾವುದನ್ನು ಆ್ಯಡ್ ಮಾಡಿಲ್ಲ. ಏಕೆಂದರೆ ನಾನು ಮೊದಲೇ ಮ್ಯಾರಿನೇಟ್ ಮಾಡೋವಾಗ ಚೆನ್ನಾಗಿ ಇದಕ್ಕೆ ಎಲ್ಲ ಮಸಾಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ಏನಿದ್ರು ಜಸ್ಟ್ ಮಿಕ್ಸ್ ಕೊಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ. ಒಂದು 40% ಅದು ಬಾಯ್ಲ್ಡ್ ಆಗಬೇಕು. ಆವಾಗ ಚೆನ್ನಾಗಿರುತ್ತೆ ನಿಮಗೆ, ಅಂದರೆ
ತೀರಾ ಫ್ರೈ ಮಾಡ್ಕೊಬೇಡಿ. ತೀರಾ ಫ್ರೈ ಮಾಡಿಕೊಂಡ್ರೆ ಪೀಸು ನಿಮಗೆ ಕಟ್ಟಾಗುತ್ತೆ. ನೋಡ್ಕೊಳ್ಳಿ, ಒಂದೆರಡು ಕುದಿ ಈ ಥರ ಬರಬೇಕು. ಈ ಥರ ಒಂದೆರಡು ಟೈಮ್ ಈ ಥರ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದಾದ ನಂತರ ನಾನು ಏನು ಮ್ಯಾರಿನೇಟ್ ಮಾಡಿದ್ದು ಪಾತ್ರೆ ಇತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ, ಅದರೊಳಗೇ ನಾನು ಮಳ್ಳಿದ ನೀರನ್ನು ಅದಕ್ಕೆ ಬಸ್ಕೊಂಡಿದ್ದೀನಿ. ಆದ್ದರಿಂದ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಇವಾಗ ನೋಡಿ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಇನ್ನು ನಾನು ನೆನೆಸಿ ಇಕ್ಕಿದೆ, ಅದು ನೀರನ್ನು ಬಸಿದ್ಬಿಟ್ಟು ಅಕ್ಕಿನ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದು ಮಳ್ಳು ಬರಬೇಕು. ಅಂದರೆ ಕುಕ್ಕರಲ್ಲಿ ನೀರು ಕುದೀತಾ ಇರುತ್ತಲ್ಲ, ಆವಾಗ ಚೆನ್ನಾಗಿ ಕುದಿ ಬಂದು ಇನ್ನೇನು ರೈಸ್ ಆಗ್ತಾ ಇರುತ್ತಲ್ಲ, ಆವಾಗ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಕೆಲವರು ಇನ್ನೂ ಅದು ಹೀಗೆ ಅಕ್ಕಿ ಹಾಕಿರ್ತಾರಲ್ಲ, ಅಕ್ಕಿ ಹಾಕಿದಂಗೆನೇ ನೀವು ಕುಕ್ಕರ್ ಮುಚ್ಚಿಬಿಟ್ರೆ ನಿಮಗೆ ಅದು ಮಸಾಲೆ ಮೇಲಿರುತ್ತೆ, ರೈಸು ಕೆಳಗಿರುತ್ತೆ. ಮತ್ತು ಮೇಲ್ಗಡೆ ರೈಸು ಟೇಸ್ಟಿಯಾಗಿರುತ್ತೆ, ಕೆಳಗಡೆ ಸಪ್ಪೆ ಸಪ್ಪೆ ಇರುತ್ತೆ. ಬಟ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆ ಥರ ಆಗಬಾರ್ದು ಅಂದರೆ ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದು ಏನು ಕುದಿ ಬರುತ್ತಲ್ಲ, ನೀಟಾಗಿ ಇನ್ನೇನು ರೈಸು ಒಂದು 80% ಆಗಿದೆ, ಇನ್ನೊಂದು ಸ್ವಲ್ಪ ಒಂದು 10-15 ಮಿನಿಟ್ಸಲ್ಲಿ ರೈಸ್ ಆಗುತ್ತೆ ಅನ್ನೋವಾಗ ನೀವು ಕುಕ್ಕರ್ ಮುಚ್ಚಳನ ಚೆನ್ನಾಗಿ ಇದನ್ನು ಕುಕ್ಕರಲ್ಲಿ ಏನಿದೆ ರೈಸು ಇದನ್ನು ನೀಟಾಗಿ ಸೈಡಿಂದ ಮಿಕ್ಸ್ ಮಾಡಬೇಕು. ಆವಾಗ ಅನ್ನ ಯಾವುದು ಕಟ್ಟಾಗಲ್ಲ, ಪೀಸ್ಗಳು ಯಾವುದು ಒಡ್ಕೊಳ್ಳಲ್ಲ. ನೀವು ಮಧ್ಯೆ ಹೆಂಗೆಂಗೋ ತಿರುಗಿಬಿಟ್ರೆ ಪೀಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೈಡಿಂದ ನೀಟಾಗಿ ತಿರುಗ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಕುದೀತಾ ಇದೆ ಅಲ್ವಾ, ಈ ಥರ ಚೆನ್ನಾಗಿ ಕುದ್ದು ಇನ್ನೇನು ರೈಸ್ ಆಗೋ ಮೂಮೆಂಟಲ್ಲಿ ನೀವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೊಬೇಕು. ಕ್ಲೋಸ್ ಮಾಡಿಕೊಂಡು ಕುಕ್ಕರ್ನ ಕೂಗಿಸ್ಬೇಡಿ. ಒಂದು ವಿಷಲ್ ಬಂದರೂ ಏನಾಗಲ್ಲ, ಬಟ್ ಕುಕ್ಕರ್ನ ನಾನು ಕೂಗಿಸಿಲ್ಲ. ಇನ್ನೇನು ಕೂಗೋ ಮೂಮೆಂಟಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಏನು ಸಖತ್ತಾಗಿದೆ. ರೈಸು ಕೂಡ ಯಾವುದು ಕಟ್ಟಾಗಿಲ್ಲ, ಪೀಸು ಕೂಡ ಯಾವುದು ಒಡ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿದೆ, ನೋಡಿ ರೈಸು ಎಷ್ಟು ನೀಟಾಗಿದೆ ನೋಡಿ. ಬನ್ನಿ ಇವಾಗ ರೈಸ್ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಉದ್ದುದ್ದಕ್ಕೆ ನೀಟಾಗಿ ಯಾವುದು ರೈಸು ಕಟ್ಟಾಗದೇ ಇರೋ ಥರ ಸಖತ್ತಾಗಿ ಬಂದಿದೆ. ನೋಡಿ ಫೈನಲಿ ಪೀಸ್ ನೋಡಿ ಹೇಗಿದೆ, ಪೀಸ್ ಒಂದೇ ಒಂದು ಚೂರು ಕಟ್ಟಾಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ರೈಸು ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ಬಿರಿಯಾನಿ ಅಂತೂ ಸೂಪರಾಗಿತ್ತು. ಒನ್ಸ್ ಟ್ರೈ ಮಾಡಿ, ನೀವೇ ಮತ್ತೆ ಮತ್ತೆ ಮಾಡಬೇಕು ಅಂತೀರಾ, ಅಷ್ಟು ಸಖತ್ತಾಗಿತ್ತು. ಮತ್ತು ನಾನು ಏನು ಟಿಪ್ಸ್ ಕೊಟ್ಟಿದ್ದೀನಿ ಆ ಟಿಪ್ಸ್ನ ಯೂಸ್ ಮಾಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.